ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕರ್ಮಯಜ್ಞಕ್ಕಾಗಿ ಮಾಡಿದ ಕರ್ತವ್ಯದಿಂದ ಸಾಧಕರು ಸಿದ್ಧರಾಗುತ್ತಾರೆ. ಆದರೆ ಸಾಧಕರ ಅಭಿರುಚಿ, ವಿಶ್ವಾಸ, ಯೋಗ್ಯತೆ ಭಿನ್ನವಾಗಿರುತ್ತದೆ. ಹಾಗಾಗಿ ಆ ಸಾಧಕರ ಸಾಧನೆ ಕೂಡ ಬೇರೆ ಬೇರೆ ಪ್ರಕಾರದ್ದಾಗಿರುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮ 24ರಿಂದ 30ನೇ ಶ್ಲೋಕದವರೆಗೂ ವಿವಿಧ ಪ್ರಕಾರದ ಸಾಧನೆಗಳನ್ನು ಯಜ್ಞ ರೂಪದಲ್ಲಿ ವರ್ಣಿಸಿದ್ದಾರೆ. 24ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಯಾವ ಯಜ್ಞದಲ್ಲಿ ಅಪರ್ಣ ಅರ್ಥಾತ್ ಯಾವುದರಿಂದ ಅರ್ಪಿಸಲಾಗುತ್ತದೋ ಆ ಸೃಕ್, ಸ್ರುವ ಅಂದರೆ ಇತ್ಯಾದಿ ಕೂಡ ಬ್ರಹ್ಮವಾಗಿವೆ. ಹವನ ಪದಾರ್ಥಗಳು ಬ್ರಹ್ಮವಾಗಿವೆ ಮತ್ತು ಬ್ರಹ್ಮರೂಪಿ ಕರ್ತೃವಿನಿಂದ ಬ್ರಹ್ಮರೂಪಿ ಅಗ್ನಿಯಲ್ಲಿ ಆಹುತಿಗೊಂಡಂಥ ಕ್ರಿಯೆ ಕೂಡ ಬ್ರಹ್ಮವಾಗಿದೆ. ಇಂತಹ ಯಜ್ಞ ಮಾಡುವ ಮನುಷ್ಯನಿಗೆ ಬ್ರಹ್ಮನಲ್ಲಿ ಕರ್ಮ ಸಮಾಧಿ ಉಂಟಾಗಿದೆ. ಅವನಿಂದ ಪಡೆಯಲು ಯೋಗ್ಯವಾದ ಫಲವು ಕೂಡ ಬ್ರಹ್ಮವೇ ಆಗಿದೆ ಅಂತ, ಅಂದರೆ ಎಲ್ಲವೂ ಬ್ರಹ್ಮಮಯವಾಗಿದೆ ಅಂತ ತಿಳಿಸ್ತಾರೆ. ಯಾವುದೇ ಯಜ್ಞದಲ್ಲಿ ಆಹುತಿ ಬಹಳ ಮುಖ್ಯ. ಆ ಆಹುತಿ ಅಗ್ನಿರೂಪಿಯಾಗಿ ಉಳಿದಾಗ ಹವ್ಯ ಪದಾರ್ಥಕ್ಕೆ ಬೇರೆ ಅಸ್ತಿತ್ವ ಇಲ್ಲದೆ ಬೆಂಕಿಯೊಂದಿಗೆ ಬೆಂಕಿಯಾಗಿ ಬಿಡುತ್ತದೆ. ಅದೇ ರೀತಿ ಕರ್ಮಯಜ್ಞವಾಗಲಿ ಪರಮಾತ್ಮನ ತತ್ವ ಅರಿವು ಆದಾಗ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುತ್ತದೆ. ಅದಕ್ಕೆ ಬೇರೆ ಸ್ವರೂಪ ಉಳಿಯೋದಿಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತಂದರೆ ಯಾವ ಪಾತ್ರೆಗಳಿಂದ ಅಗ್ನಿಯಲ್ಲಿ ಆಹುತಿ ಕೊಡಲಾಗುತ್ತದೋ ಆ ಸೃಕ್, ಸ್ರುವ ಅಂದರೆ ಚಮ್ಮಚಗಳು ಇತ್ಯಾದಿ ಅವುಗಳನ್ನು ಕೂಡ ಬ್ರಹ್ಮವೆಂದೇ ತಿಳಿ. ಹವನಕ್ಕೆ ಹಾಕುವ ಎಳ್ಳು, ತುಪ್ಪ, ಇತರ ಪದಾರ್ಥಗಳು ಕೂಡ ಬ್ರಹ್ಮವೆಂದೇ ತಿಳಿ. ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಅಂತಂದರೆ ಆಹುತಿ ಕೊಡುವವನು ಬ್ರಹ್ಮನೇ ಆಗಿದ್ದಾನೆ. ಆಹುತಿ ಪಡೆಯುವ ಅಗ್ನಿ ಕೂಡ ಬ್ರಹ್ಮವೇ ಮತ್ತು ಆಹುತಿ ಕೊಡುವ ಕ್ರಿಯೆ ಕೂಡ ಬ್ರಹ್ಮವೇ ಆಗಿದೆ. ಬ್ರಹ್ಮಕರ್ಮ ಸಮಾಧಿನ ಅಂತಂದರೆ ಹವನ ಮಾಡುವಾಗ ಹೇಗೆ ಸ್ರುವ, ಹವ್ಯ, ಅಗ್ನಿ ಇತ್ಯಾದಿ ಎಲ್ಲ ಬ್ರಹ್ಮಸ್ವರೂಪವೆಂದು ಪರಿಗಣಿಸುತ್ತೇವೋ ಅದೇ ರೀತಿ ಕರ್ಮಯಜ್ಞದಲ್ಲಿ ಕರ್ತ, ಕರಣ, ಕರ್ಮ ಮತ್ತು ಪದಾರ್ಥ ಎಲ್ಲವನ್ನೂ ಬ್ರಹ್ಮವೆಂದೇ ಅಂದುಕೊಂಡಾಗ ಅವನಿಗೆ ಎಲ್ಲ ಕರ್ಮಗಳು ಬ್ರಹ್ಮರೂಪವೇ ಆಗುತ್ತದೆ. ಹಾಗಾಗಿ ಬ್ರಹ್ಮೈವತೇನ ಗತ್ಯಂ ವಂ ಅಂತಂದರೆ ಬ್ರಹ್ಮಪ್ರಾಪ್ತಿ ಆಗುತ್ತದೆ ಅಂತ ತಿಳಿಸುತ್ತಾರೆ. ಮುಂದಿನ 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಬೇರೆ ಯೋಗಿ ಜನರು ದೈವ ಯಜ್ಞದ್ದೇ ಅನುಷ್ಠಾನ ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಬ್ರಹ್ಮರೂಪಿ ಅಗ್ನಿಯಲ್ಲಿ ವಿಚಾರರೂಪಿ ಯಜ್ಞದಿಂದಲೇ ಜೀವಾತ್ಮ ರೂಪಿ ಯಜ್ಞವನ್ನು ಹವನ ಮಾಡುತ್ತಾರೆ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಅಪರೆ ಅಂದರೆ ಬೇರೆ, ಯೋಗಿನ ಅಂದರೆ ಯೋಗಿ ಜನರು, ದೈವಂ ಅಂದರೆ ದೈವ ಅಥವಾ ಭಗವಂತ,
ಭಗವದರ್ಪಣೆ ರೂಪ ಯಜ್ಞಂ ಅಂತ. ಏವ ಅಂದರೆ ಯಜ್ಞದ್ದೇ, ವಾಸತೆ ಅಂದರೆ ಅನುಷ್ಠಾನ ಮಾಡುತ್ತಾರೆ, ಮತ್ತು ಬ್ರಹ್ಮಗೌ ಅಂತಂದರೆ ಬ್ರಹ್ಮರೂಪಿ ಅಗ್ನಿಯಲ್ಲಿ ಯಜ್ಞೇನ ಏವ ಅಂದರೆ ವಿಚಾರರೂಪಿ ಯಜ್ಞದಿಂದಲೇ, ಯಜ್ಞಂ ಅಂದರೆ ಜೀವಾತ್ಮರೂಪಿ ಯಜ್ಞವನ್ನು ಉಪಜವ್ಯತೆ ಅಂತಂದರೆ ಹವನ ಮಾಡುತ್ತಾರೆ ಅಂತ. ಈ ಶ್ಲೋಕದಲ್ಲಿ ದೈವ ಮೇವಾಪರೆ ಯಜ್ಞಂ ಯೋಗಿನಃ ಪರ್ಯಪಾಪಸತೆ ಅಂತಂದರೆ ಬೇರೆ ಪ್ರಕಾರದಿಂದ ಯಜ್ಞ ಮಾಡುವ ಸಾಧಕರನ್ನು ವರ್ಣಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಯೋಗಿನಃ ಅಂತಂದರೆ ಯಜ್ಞಾರ್ಥ ಕರ್ಮ ಮಾಡುವ ನಿಷ್ಕಾಮ ಸಾಧಕ ಅಂತ. ದೈವಜ್ಞ ಅಂತಂದರೆ ಭಗವತ್ ಅರ್ಪಣೆ ರೂಪಿ ಭಗವಂತನಿಗೆ ಎಲ್ಲ ಅರ್ಪಿಸುವುದು ಎಂದಾಗಿದೆ. ಅಂದರೆ ಯಾವುದೇ ಕ್ರಿಯೆ ಪದಾರ್ಥಗಳಲ್ಲಿ ಕಿಂಚಿತ್ತು ಆಸೆ, ಆಸಕ್ತಿ, ರಾಗ, ಮಮತೆ, ಕಾಮನೆ ಇಡದೆ ಅವುಗಳನ್ನು ಸರ್ವತಾ ಭಗವಂತನದ್ದೇ ಎಂದು ತಿಳಿದು ದೈವಯಜ್ಞ ಚೆನ್ನಾಗಿ ಅನುಷ್ಠಾನ ಮಾಡುವುದು ಅಂತ ಆಗಿದೆ. ಬ್ರಹ್ಮಾಜ್ಞಾವಪರೆ ಯಜ್ಞಂ ಯಜ್ಞೇ ನೈವೋಪಜುಹತಿ ಅಂತಂದರೆ ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಲಾದ ದೈವಜ್ಞದಿಂದ ವಿಭಿನ್ನವಾದ ಯಜ್ಞವನ್ನು ವರ್ಣಿಸಲು ಇಲ್ಲಿ ಅಪರೇ ಪದ ಬಂದಿದೆ. ನಮ್ಮಲ್ಲಿನ ದಿವ್ಯ ಚೈತನ್ಯ ಜಡೇ ಶರೀರದೊಂದಿಗೆ ಬೆರೆತು ತಾಧ್ಯಾತ್ಮ ಉಂಟಾದ ಕಾರಣ ಅದಕ್ಕೆ ಜೀವಾತ್ಮ ಎಂದು ಹೇಳಲಾಗಿದೆ. ವಿಚಾರ, ವಿವೇಕ, ವಿದ್ವತ್ತಿನಿಂದ ಜಡೇ ಶರೀರದಿಂದ ವಿಮುಖನಾಗಿ ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಇಲ್ಲಿ ಯಜ್ಞವೆನ್ನಲಾಗಿದೆ. ಈ ಸ್ಥಿತಿಗೆ 12ನೇ ಶತಮಾನದ ಶರಣರು ಅಂಗ ಅಳಿದು ಲಿಂಗವಾಗುವುದು ಎಂದು ಕರೆದರು. ಬ್ರಹ್ಮಾಗ್ನೌಪರೆ ಅಂತಂದರೆ ಯಜ್ಞ ನೈವೋಪಜ್ವತಿ ಅಂತಂದರೆ ಹೀಗೂ ಯಜ್ಞ ಮಾಡಬಹುದೆಂದು ಪ್ರಪಂಚರೂಪಿ ಬ್ರಹ್ಮನ ಸೇವೆಗಾಗಿ ಕೇವಲ ಲೋಕ ಸಂಗ್ರಹ ರೂಪಿ ಯಜ್ಞಕ್ಕಾಗಿ ಕರ್ತವ್ಯ ಕರ್ಮರೂಪಿ ಯಜ್ಞ ಮಾಡುತ್ತಾರೆ. ಇದನ್ನು ಶರಣರು ದೈವೀ ಸ್ವರೂಪವಾದ ಸಮಾಜಕ್ಕೆ ದಾಸನಾಗಿ ಕಾಯಕ ಮಾಡುವುದು ಎಂದರು. ಹೀಗೆ ವಿವಿಧ ರೀತಿಯಲ್ಲಿ ಕರ್ಮರೂಪಿ ಯಜ್ಞವನ್ನು ವಿವರಿಸುತ್ತಾ ಶ್ರೀ ಕೃಷ್ಣ ಪರಮಾತ್ಮ ಮುಂದಿನ 26ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಬೇರೆ ಯೋಗಿ ಜನರು ಶ್ರೋತ್ರಾದ್ರಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಗಳಲ್ಲಿ ಹವನ ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡುತ್ತಾರೆ. ಈ ಶ್ಲೋಕದಲ್ಲಿ ಅನ್ನೇ ಅಂತಂದರೆ ಬೇರೆ ಇತರ ಯೋಗಿ ಜನರು ಅಂತ. ಶ್ರೋತ್ರಾದೀನ ಅಂತಂದರೆ ವೈದಿಕ ಶ್ರುತಿಯ ಅವರು. ಇಂದ್ರಿಯಾಣಿ ಅಂತಂದರೆ ಸಮಸ್ತ ಇಂದ್ರಿಯಗಳು. ಸಂಯಮಾಗ್ನಿಷು ಅಂತಂದರೆ ಸಂಯಮ ರೂಪಿ ಅಗ್ನಿಗಳಲ್ಲಿ. ಜುಹ್ವತಿ ಅಂತಂದರೆ ಹವನ ಮಾಡುತ್ತಾ ಇರುತ್ತಾರೆ ಅಂತ ಅರ್ಥ. ಅನ್ನೇ ಅಂತಂದರೆ ಬೇರೆ ಯೋಗಿಗಳು ಅಂತ. ಶಬ್ದದಿ ಅಂದರೆ ಶಬ್ದದಿ, ವಿಷಯಾನ್ ಅಂದರೆ ವಿಷಯಗಳನ್ನು, ಇಂದ್ರಿಯಾಗ್ನಿಷು ಅಂತಂದರೆ ಇಂದ್ರಿಯ ರೂಪಿ ಅಗ್ನಿಯಲ್ಲಿ, ಜುಹ್ವತಿ ಅಂತಂದರೆ ಹವನ ಮಾಡುತ್ತಾರೆ ಅಂತ ಅರ್ಥ. ಇಲ್ಲಿ ಶ್ರೋತಾದೀನೀಂದ್ರ ಎಣ್ಣೆನೇ ಸಂಯಮಾಗ್ನಿಷು ಜವ್ವತಿ ಅಂತಂದರೆ ಸಂಯಮ ರೂಪಿ ಅಗ್ನಿಗಳಲ್ಲಿ ಇಂದ್ರಿಯಗಳ ಆಹುತಿಯನ್ನು ಕೊಡುವುದಕ್ಕೆ ಯಜ್ಞ ಎಂದು ಹೇಳಲಾಗಿದೆ. ಇದರ ತಾತ್ಪರ್ಯ ಏಕಾಂತದಲ್ಲಿದ್ದು ಶ್ರೋತೃ, ತ್ವಚ, ನೇತ್ರ, ರಸನೆ ಮತ್ತು ಘ್ರಾಣ ಈ 5 ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಕಡೆಗೆ ಪ್ರವೃತ್ತರಾಗದೇ ಇದ್ದಾಗ ಇಂದ್ರಿಯಗಳು ಸಂಯಮ ರೂಪಿ ಆಗುತ್ತವೆ ಅಂತ. ಅಂದರೆ ಅವುಗಳ ನಿಗ್ರಹವಾಗಿದೆ ಅಂತ. ಅರ್ಥಾತ್ ಇಂದ್ರಿಯಗಳು ಮನಸ್ಸು, ಬುದ್ಧಿ ಹಾಗೂ ಅಹಂಗಳನ್ನು ರಾಗ ಆಸಕ್ತಿ ಇಲ್ಲದೆ ಇದ್ದಾಗ ಸಂಯಮ ರೂಪಿ ಆಗುತ್ತಾರೆ. ಎಲ್ಲವನ್ನು ಸಮಯವಾಗಿ ತಗೊಳ್ಳುವಂಥ ಸಂಯಮ ಇರುವಂಥವರು. ಶಬ್ದಾದೀನ್ವಿಷ ಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಯಲ್ಲಿ ಹೋಮ ಮಾಡಿದರೆ ಅದು ಯಜ್ಞವಾಗುತ್ತದೆ. ಆಗ ಇಂದ್ರಿಯಗಳಿಂದ ಆಗುವ ವಿಷಯ ಲೋಲುಪ ವಿಕಾರವೂ ಆಗುವುದಿಲ್ಲ. ಈ ಶ್ಲೋಕದಲ್ಲಿ ಹೇಳಿದ 2 ಪ್ರಕಾರದ ಯಜ್ಞಗಳಲ್ಲಿ ರಾಗ ಆಸಕ್ತಿ ಇರುವುದಿಲ್ಲ. ಆದ್ದರಿಂದ ಸಿದ್ಧಿ ಎಂದರೆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ.
ಮೊದಲನೇ ವಿಧಾನದಲ್ಲಿ ಸಾಧಕ ಏಕಾಂತದಲ್ಲಿ ಇಂದ್ರಿಯಗಳ ನಿಗ್ರಹದಿಂದ ಸಂಯಮ ಮಾಡುತ್ತಾನೆ. ಅಂದರೆ ಸಾಧಕನ ವಿವೇಕ, ವಿಚಾರ, ಜಪ, ತಪ, ಧ್ಯಾನಗಳಿಂದ ಇಂದ್ರಿಯಗಳ ಸಂಯಮ ಆಗುತ್ತದೆ. ಎರಡನೇ ಪ್ರಕ್ರಿಯೆಯಲ್ಲಿ ಸಾಧಕ ವ್ಯವಹರಿಸುವಾಗ ರಾಗದ್ವೇಷರಹಿತ ಇಂದ್ರಿಯಗಳಿಂದ ಮನ, ಬುದ್ಧಿ, ಅಹಂರಹಿತ ಶುದ್ಧ ಅಂತಃಕರಣದಿಂದ ನಡೆದುಕೊಳ್ಳುವುದರಿಂದ ಸದಾ ಅವನು ಸಮಚಿತ್ತನಾಗಿ ಸ್ಥಿತಪ್ರಜ್ಞನಾಗಿ ಇರುತ್ತಾನೆ. ಮುಂದಿನ 27ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಬೇರೆ ಯೋಗಿ ಜನರು ಸಂಪೂರ್ಣ ಇಂದ್ರಿಯಗಳ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತವಾದ ಆತ್ಮ ಸಂಯಮ ಸಮಾಧಿಯೋಗ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಅಂತ. ಈ ಶ್ಲೋಕದಲ್ಲಿ ಅಪರೇ ಅಂದರೆ ಬೇರೆ ಯೋಗಿ ಜನರು, ಸರ್ವಾಣಿ ಅಂದರೆ ಸಂಪೂರ್ಣ, ಇಂದ್ರಿಯ ಕರ್ಮಾಣಿ ಅಂದರೆ ಇಂದ್ರಿಯಗಳ ಕ್ರಿಯೆಗಳನ್ನು, ಚ ಮತ್ತು ಪ್ರಾಣಕರ್ಮಾಣಿ ಅಂದರೆ ಪ್ರಾಣಗಳ ಕ್ರಿಯೆಗಳನ್ನು, ಜ್ಞಾನದೀಪಿತೆ ಅಂತಂದರೆ ಜ್ಞಾನದಿಂದ ಪ್ರಕಾಶಿತ ಮಾಡುವುದು, ಆತ್ಮ ಸಂಯಮ ಯೋಗಾಗ್ನೌ ಅಂತಂದರೆ ಆತ್ಮ ಸಂಯಮ ಯೋಗ ಸಮಾಧಿ ರೂಪಿ ಅಗ್ನಿಯಲ್ಲಿ ಜುಹ್ವತಿ ಅಂತಂದರೆ ಹೋಮ ಮಾಡುತ್ತಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣೆ ಚಾಪರೆ ಅಂತಂದರೆ ಈ ಶ್ಲೋಕದಲ್ಲಿ ಸಮಾಧಿ ಸ್ಥಿತಿಗೆ ಯಜ್ಞದ ರೂಪವನ್ನು ಕೊಡಲಾಗಿದೆ. ಕೆಲವು ಯೋಗಿಗಳು ತಮ್ಮ 10 ಇಂದ್ರಿಯಗಳ ಕ್ರಿಯೆಗಳನ್ನು ಹೋಮ ಮಾಡುತ್ತಾರೆ. ಅಂದರೆ ಯೋಗಿ ಸಮಾಧಿ ಅವಸ್ಥೆಯಲ್ಲಿ ಮನಸ್ಸಿದ್ದ ಸಹಿತ ಸಂಪೂರ್ಣ ಕ್ರಿಯೆಗಳನ್ನು ನಿಲ್ಲಿಸುತ್ತಾನೆ. ಇದರಿಂದ ಇಂದ್ರಿಯಗಳು ಸರ್ವತಾ ನಿಶ್ಚಲ ಮತ್ತು ಪ್ರಶಾಂತವಾಗುತ್ತವೆ. ಈ ಸಮಾಧಿ ರೂಪಿ ಯಜ್ಞದಲ್ಲಿ ಪ್ರಾಣಗಳ ಕ್ರಿಯೆಗಳು ಕೂಡ ಹೋಮವಾಗುತ್ತವೆ. ಅರ್ಥಾತ್ ಸಮಾಧಿ ಸ್ಥಿತಿಯಲ್ಲಿ ಪಂಚಪ್ರಾಣಗಳ ಕ್ರಿಯೆಗಳು ನಿಂತು ಹೋಗುತ್ತವೆ. ಸಮಾಧಿ ಅವಸ್ಥೆಯಲ್ಲಿ ಪ್ರಾಣಗಳ ಗತಿ ನಿಂತು ಹೋಗುವ 2 ಪ್ರಕಾರಗಳಿವೆ. ಒಂದು, ಹಠಯೋಗದಿಂದ ಸಮಾಧಿ ಸ್ಥಿತಿ ತಲುಪೋದು. ಇದರಲ್ಲಿ ಕುಂಭಕವೆಂದರೆ ಪ್ರಾಣಹೋಮದಲ್ಲಿ ಮೂಗಿನಿಂದ ಒಳಗೆ ತೆಗೆದುಕೊಂಡಂಥ ವಾಯುವನ್ನು ಒಳಗೆ ತಡೆದು ಹಿಡಿದುಕೊಂಡು ಪ್ರಾಣಗಳು ನಿಂತು ಹೋಗುತ್ತವೆ. ಗಂಟೆಗಟ್ಟಲೆ ದಿನಗಟ್ಟಲೆ ನಿಂತೇ ಇರುತ್ತದೆ. ಹೀಗೆ ಪ್ರಾಣಾಯಾಮ ಮಾಡುವುದರಿಂದ ಆಯುಸ್ಸು ಹೆಚ್ಚಾಗುತ್ತದೆ. ಎರಡನೆಯದು ಪ್ರಕಾರ, ಮನಸ್ಸು ಏಕಾಗ್ರತೆಯಿಂದ ಪ್ರಾಣಗಳ ಗತಿ ತನ್ನಿಂದ ತಾನೇ ನಿಂತು ಹೋಗುತ್ತದೆ. ಜ್ಞಾನದೀಪಿತೆ ಅಂತಂದರೆ ಸಮಾಧಿ ಮತ್ತು ನಿದ್ದೆ ಎರಡರಲ್ಲೂ ಕೂಡ ಶರೀರದೊಂದಿಗೆ ಕಾರಣ ಶರೀರದೊಂದಿಗೆ ಸಂಬಂಧವಿರುತ್ತದೆ. ಆದ್ದರಿಂದ ಬಹಿರಂಗವಾಗಿ ನೋಡಲು ಎರಡೂ ಸ್ಥಿತಿ ಒಂದೇ ಥರ ಕಂಡರೂ ಕೂಡ ಇಲ್ಲಿ ಜ್ಞಾನದೀಪಿತೆ ಅಂದರೆ ಸಮಾಧಿ ಅವಸ್ಥೆಯಲ್ಲಿ ಸಚ್ಚಿದಾನಂದ ಪರಮಾತ್ಮನೇ ಸರ್ವತ್ರ ಪರಿಪೂರ್ಣನಾಗಿದ್ದಾನೆಂಬ ಜ್ಞಾನ ಪ್ರಕಾಶ ಜಾಗೃತವಾಗುತ್ತದೆ. ಅದು ನಿದ್ರೆಯಲ್ಲಿ ಆಗೋದಿಲ್ಲ. ಆತ್ಮ ಸಂಯಮ ಯೋಗಾಗ್ನೌ ಜೌವತಿ ಅಂತಂದರೆ ಸಮಾಧಿ ರೂಪಿ ಯಜ್ಞ ಮಾಡುವ ಯೋಗಿ ತನ್ನ ಇಂದ್ರಿಯ ಮತ್ತು ಪ್ರಾಣಗಳ ಕ್ರಿಯೆಗಳನ್ನು ಸಮಾಧಿ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾನೆ. ಇದರಿಂದ ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮನ ಜ್ಞಾನ ಜಾಗೃತವಾಗಿ ಅವನು ಪರಮಾತ್ಮನೊಂದಿಗೆ ಒಂದಾಗುತ್ತಾನೆ. ಮುಂದಿನ 28ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಬೇರೆ ಎಷ್ಟೋ ತೀಕ್ಷ್ಣ ವ್ರತ ಮಾಡುವ ಪ್ರಯತ್ನಶೀಲ ಸಾಧಕರು ದ್ರವ್ಯಮಯ ಯಜ್ಞ ಮಾಡುವವರಾಗಿದ್ದಾರೆ ಮತ್ತು ಕೆಲವರು ತಪೋಯಜ್ಞ ಮಾಡುವರು. ಹಾಗೂ ಬೇರೆ ಎಷ್ಟೋ ಸಾಧಕರು ಯೋಗ ಯಜ್ಞವನ್ನು ಮಾಡುತ್ತಾರೆ ಮತ್ತು ಎಷ್ಟೋ ಸಾಧಕರು ಸ್ವಾಧ್ಯಾಯ ರೂಪಿ ಜ್ಞಾನಯಜ್ಞವನ್ನು ಮಾಡುತ್ತಾರೆ. ಈ ಶ್ಲೋಕದಲ್ಲಿ ಅಪರೇ ಅಂದರೆ ಬೇರೆ ಎಷ್ಟೋ, ಸಂಶಿತ ವ್ರತ ಅಂತಂದರೆ ತೀಕ್ಷ್ಣ ವ್ರತ ಮಾಡುವ, ಯತಯಃ ಅಂತಂದರೆ ಪ್ರಯತ್ನಶೀಲ ಸಾಧಕರು ಅಂತ, ದ್ರವ್ಯಯಜ್ಞ ಅಂತಂದರೆ ದ್ರವ್ಯವನ್ನು ಯಜ್ಞ ಮಾಡುವವರಾಗಿದ್ದಾರೆ, ತಪೋಯಜ್ಞ ಅಂದರೆ ಯೋಗ ಯಜ್ಞವನ್ನು ಮಾಡುವವರು, ಚ ಅಂದರೆ ಹಾಗೂ ಎಷ್ಟೋ ಸಾಧಕರು ಅಂತ. ಸ್ವಾಧ್ಯಾಯ ಜ್ಞಾಯಜ್ಞ ಅಂತಂದರೆ ಸ್ವಾಧ್ಯಾಯ ರೂಪಿ ಜ್ಞಾನ ಯಜ್ಞವನ್ನು ಮಾಡುತ್ತಾರೆ. ಇಲ್ಲಿ ಯತಯಃ ಸಂಶಿತ್ತ ವ್ರತ ಅಂತಂದರೆ ಸತ್ಯ, ಅಹಿಂಸಾ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಈ 5 ಯಮಗಳು ಅಂತಂದರೆ ನಾವು ಧರಿಸುವಂಥ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಈ ನಿಯಮಗಳು. ಇದನ್ನು
ಮಹಾವ್ರತವೆಂದು ಶಾಸ್ತ್ರಗಳು ಪ್ರಶಂಸೆ ಮಾಡಿದೆ. ಸತ್ಯವನ್ನೇ ನುಡಿಯೋದು, ಇತರರಿಗೆ ಹಿಂಸೆ ಮಾಡದೇ ಇರೋದು, ಅಷ್ಟೇ ಅಂದರೆ ಇನ್ನೊಬ್ಬರ ಹಣಕ್ಕೆ ಕೈ ಮುಟ್ಟದೇ ಇರುವಂಥದ್ದು, ಲಂಚ ವಂಚನೆ ಮಾಡದಿರುವಂಥದ್ದು, ಶೌಚ ಅಂದರೆ ಶುಚಿತ್ವವೇ ದೈವತ್ವ ಅಂತ ಇರುವುದು, ಇಂದ್ರಿಯ ನಿಗ್ರಹ ಅಂತಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ನಾವು ಬ್ರಹ್ಮಚರ್ಯ ನಡೆಸೋದು ಅಂತ ಇದರ ಮಹಿಮೆಯನ್ನು ಶಾಸ್ತ್ರಗಳು ಕೂಡ ಪ್ರಶಂಸೆ ಮಾಡಿವೆ ಅಂತ ತಿಳಿಸಲಾಗಿದೆ. ಈ ವ್ರತ ಪಾಲಿಸುವ ಸಾಧಕರಿಗೆ ಇಲ್ಲಿ ಸಂಶಿತ ವ್ರತ ಅಂತಂದರೆ ಈ 5 ನಿಯಮಗಳನ್ನು ದೃಢವಾಗಿ ನಂಬಿ ಅವನ್ನು ಕಟ್ಟುನಿಟ್ಟಾಗಿ ಪಾಲಿಸುವವರನ್ನು ಸಂಶಿತ ವ್ರತ ಅಂತ ಕರೆದಿದ್ದಾರೆ. ಅಂದರೆ ತೀಕ್ಷ್ಣವಾಗಿ ಕಠಿಣ ವ್ರತ ಮಾಡುವವರು ಪ್ರಯತ್ನಶೀಲ ಸಾಧಕರೆಂದು ಯತಯಃ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಸಂಶಿತ ವ್ರತ ಅಂತಂದರೆ ಪದದೊಂದಿಗೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಮತ್ತು ಜ್ಞಾನಯಜ್ಞ ಅಂತ 4 ವಿವರಣೆ ಕೊಟ್ಟಿದ್ದಾರೆ. ದ್ರವ್ಯಯಜ್ಞ ಅಂದರೆ ಪ್ರಪಂಚದ ಹಿತಕ್ಕಾಗಿ ಕೆರೆ, ಬಾವಿ, ಮಂದಿರ, ಧರ್ಮಶಾಲೆ ಇತ್ಯಾದಿಯನ್ನು ಕಟ್ಟಿಸುವುದು. ಹಸಿದವರಿಗೆ, ಬಡವರಿಗೆ ಅನ್ನ, ನೀರು, ಬಟ್ಟೆ, ಔಷಧಿ, ಪುಸ್ತಕ ಇತ್ಯಾದಿ ಕೊಟ್ಟು ದಾನ ಮಾಡಿ ಸಹಾಯ ಮಾಡೋದು. ಇದನ್ನು ನಾವೆಲ್ಲರೂ ಮಾಡಬಹುದು. ದ್ರವ್ಯಯಜ್ಞವಾಗಿ ಇದನ್ನು ಎಲ್ಲ ಹಣವಂತರೂ ಮಾಡಬಹುದು. ತಪೋಯಜ್ಞ ಅಂತಂದರೆ ಮೌನ ಧರಿಸಿ ವ್ರತ ಮಾಡುವುದು, ಪ್ರತಿಕೂಲ ಕಷ್ಟಗಳನ್ನು ಸಮಾಧಾನಿಯಾಗಿ ಸಹಿಸುವುದು, ಪ್ರತಿಕೂಲ ಸ್ಥಿತಿಯನ್ನು ಜನರಿಗೆ ಅನುಕೂಲವಾಗುವಂತೆ ಮಾಡುವುದು. ಉದಾಹರಣೆಗೆ, ಒಂದು ತಿಪ್ಪೆಗುಂಡೆ ಹೊಲಸಿನಿಂದ ವಾಸನೆ ಬಂದು ಎಲ್ಲರಿಗೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ಗೊಬ್ಬರವಾಗಿಸಿ ಗಿಡ ಮರಗಳಿಗೆ ಮತ್ತು ಹೊಲದಲ್ಲಿ ಹಾಕಿ ಬೆಳೆದು ಜನರಿಗೆ ವಿತರಿಸೋದು. ಹೀಗೆ ಸಮಾಜಕ್ಕಾಗಿ ಪ್ರತಿಕೂಲವಾದದ್ದನ್ನು ಅನುಕೂಲ ಮಾಡೋದು. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕನ್ವರ್ಟಿಂಗ್ ದ ಅಡ್ವರ್ಸಿಟೀಸ್ ಇಂಟು ಅಡ್ವಾಂಟೇಜ್ ಅಂತ ಅನ್ನುತ್ತೇವೆ. ಯೋಗ ಜ್ಞಾನಸ್ಥನಾದಂಥ ಪರೆ ಅಂತಂದರೆ ಯೋಗದಿಂದ ಅಂತಃಕರಣ ಸಮತೆ ಕಾಪಾಡಿಕೊಂಡು ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಮನದಲ್ಲಿ ರಾಗ ದ್ವೇಷ ಹರ್ಷ ಶೋಕವಾಗದೆ ಸ್ಥಿತಪ್ರಜ್ಞರಾಗಿ ಕರ್ಮಯೋಗ ಮಾಡುವುದು. ಇನ್ನು ಸ್ವಾಧ್ಯಾಯ ಜ್ಞಾನ ಯಜ್ಞಾನ ಅಂತಂದರೆ ಕೇವಲ ಲೋಕಹಿತಕ್ಕಾಗಿ ರಾಮಾಯಣ, ಗೀತೆ, ಭಾಗವತ, ವೇದ, ಉಪನಿಷತ್ ಇತ್ಯಾದಿಯನ್ನು ಓದಿ ಇತರರಿಗೆ ಓದಿಸಿ ಜ್ಞಾನದ ಸನ್ಮಾರ್ಗದಲ್ಲಿ ನಡೆಸುವುದು ಜ್ಞಾನಯಜ್ಞ. ಹೀಗೆ ನಾವು ಪ್ರತಿದಿನ ನಾವೆಲ್ಲರೂ ಈ ಗೀತೆಯನ್ನು ಮನನ ಮಾಡೋದು ಕೂಡ ಒಂದು ಜ್ಞಾನಯಜ್ಞವೇ ಆಗಿದೆ. ಹಾಗಾಗಿ ಬನ್ನಿ, ನಾವು ಯಾವುದೇ ರೀತಿ ಮಾಡಿದರೂ ಕೂಡ ಯಜ್ಞದ ರೂಪದಲ್ಲಿ ನಿಷ್ಕಾಮವಾಗಿ ಸಮಾಜಕ್ಕೆ ಅರ್ಪಿಸಿ ಸೇವೆ ಮಾಡುವಂಥವರು ನಾವೆಲ್ಲರೂ ಆಗೋಣ.